ನಮಸ್ಕಾರ ಎಲ್ಲ ಕರ್ನಾಟಕ ರೈತ ಬಾಂಧವರಿಗೆ ಇವತ್ತೊಂದು ವಿಷಯ ಏನಂದರೆ 1 ಎಕರೆ ಕಬ್ಬು ಹಚ್ಚಲಕ್ಕ ಹಚ್ಚೋದ್ರಿಂದ ಪೂರಾ ಫ್ಯಾಕ್ಟ್ರಿ ಹೋಗೋತನ ಎಷ್ಟು ಖರ್ಚು ಬರುತ್ತೆ ಇದರ ಬಗ್ಗೆ ನಾನು ಮಾತಾಡೋದೀನಿ ಮತ್ತು ನಿಮಗೂ ಎಕ್ಸ್ಪ್ಲೇನ್ ಮಾಡೋದೀನಿ. ಇಲ್ಲಿ ನೋಡ್ರಿ ಸ್ಕ್ರಿಪ್ಟ್ ಬರ್ದೀನಿ. ಸೊ ಇದನ್ನು ನಿಮಗೆ ತೋರಿಸಿದ್ರೆ ಡೈರೆಕ್ಟಾಗಿ ತಿಳಿಯಂಗಿಲ್ಲ. ಸೊ ಅದಕ್ಕಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ಎರಡು ಥರ ನೋಡ್ರಿ ಮತ್ತು ನನ್ನ ಚಾನಲ್ದಾಗ ಫಸ್ಟ್ ಟೈಮ್ ಬಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮದು ಟಾಪಿಕ್ ಏನೇನಿರುತ್ತೆ ಅಂದ್ರೆ ಫಾರ್ಮಿಂಗ್ ರಿಲೇಟೆಡು ಇರ್ತೈತಿ ಮತ್ತು ಡೈಲಿ ಬ್ಲಾಗ್ಸು ಇರ್ತಾವೆ. ಅದರ ಥರದ ನಾವು ವಿಡಿಯೋ ಮಾಡ್ತಾ ಇರ್ತೀನಿ. ವಿಲೇಜ್ ಎಕ್ಸ್ಪ್ಲೋರ್ ಆಗಲಿ ಹೊಸ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸೊ ಸುಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವತ್ತಿನ ಟಾಪಿಕ್ ಕಡೆ ಹೋಗೋಣ. ಸೊ ಮೊದಲನೇದಾಗಿ ನಮ್ಗೆ ಹೊಲ ತಯಾರು ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನೋದು ನಾವು ತಿಳ್ಕೊಂಡು ಈಗ. ಸೊ ಒಂದನೇದ್ರಾಗಿ ಫಸ್ಟ್ ಟೈಮ್ ನಾವು ಏನು ಮಾಡ್ತೀವಿ ಅಂದ್ರೆ ತಿಪ್ಪಿ ಖತ ನಮಗೆ ಒಗಿಬೇಕು ರೀ. ಸೊ ತಿಪ್ಪಿ ಖತ ಮಿನಿಮಮ್ ನಾವು 5 ಡಬ್ಬಿ ಒಗಿತೀವಿ ರೀ. 5 ಡಬ್ಬಿ ತಿಪ್ಪಿ ಖತ ಒಗಿಲಕ್ಕ 1 ಡಬ್ಬಿಗೆ 700 ರೂಪಾಯಿ ತೊಗೋತಾರೆ ರೀ. ಅಂದ್ರೆ ತುಂಬೋದ ಮತ್ತು ಹೊಲ್ದಾಗ ಹೋಗಿ ಒಗಿಲಕ್ಕ ಅಂದ್ರೆ ಟ್ಯಾಕ್ಟ್ರ್ ಬತ್ತು, ಅದಾಗ JCB ಬತ್ತು. ಸೊ ಅದಕ್ಕೆ ಟೋಟಲಿ 5 ಡಬ್ಬಿ ಹಿಡಿದ್ರೆ ಒಂದು 3,500 ರೂಪಾಯಿ ಖರ್ಚು ಬರ್ತೈತಿ. ಮತ್ತು ಈಗ ಎರಡನೇ ಸ್ಟೆಪ್ ಏನಂದ್ರೆ ನಮ್ಮ ಎಲ್ಲ ಗಳೆ ರೋಟ್ರ ಏನೋ ಒಟ್ಟು ಎಲ್ಲ ಬರ್ತೈತೆ ರೀ. ಅದೆಲ್ಲ ಹಿಡಿದ್ರೆ ಅದೊಂದು 7,500 ಆಕೈತೆ ರೀ. 7,500 ಆಕೈತೆ ರೀ. ಸೊ ಅದೆಲ್ಲ ಕೂಡಿ ಎಲ್ಲ ಹಿಡಿದ್ರೆ ಅಂದ್ರೆ ಬರ್ರಿ ಆಗೋದ ಟೋಟಲ್ 10,000 ಬರ್ತೈತೆ ರೀ. ಬರೀ ತಿಪ್ಪಿ ಖತ ಒಗದ ಹೊಲ ತಯಾರು ಮಾಡ್ಲಿಕ್ಕೆ 10,500 ರೂಪಾಯಿ ಖರ್ಚು ಬರ್ತೈತೆ ರೀ. 10,500 ರೂಪಾಯಿ ಖರ್ಚು ಬರ್ತೈತಿ. ಮತ್ತು ಈ ಎರಡನೇ ಸ್ಟೆಪ್ ಅಂದ್ರೆ ನಮ್ದು ಲಾಗನ್ ಮಾಡ್ಲಿಕ್ಕೆ ಎಷ್ಟು ಬರ್ತೈತಿ? ಲಾಗನ್ ಮಾಡ್ಲಿಕ್ಕೆ ಮಿನಿಮಮ್ ಒಂದು 2 ಟನ್ ರೀ ಬೀಜ ಬೇಕು ರೀ. 2 ಟನ್ ಬೀಜದ ಎಷ್ಟು ಆತ್ರಿ? 5,000 ಒಳಗನಕ ಬೀಜ ಕೊಡಂಗಿಲ್ಲ ರೀ ಅಲ್ಲಿ. ಅಂದ್ರೆ ನರ್ಸರಿಯಾಗ ಆಗಲಿ ಇಲ್ಲಾಂದ್ರೆ ನಾವು ರೈತರ ಕಡೆ ತಗೊಳ್ಳೋದಾದ್ರೆ ಭೀ ಅವರು 5,000 ಒಳಗೆ ಕೊಡಂಗಿಲ್ಲ ರೀ. ಸೊ ಅದೊಂದು 5,000 2 ಟನ್ ಎಷ್ಟು ಆತ್ರಿ? 10,000 ಆತ್ರಿ. ಮತ್ತೀಗ ಟ್ರ್ಯಾಕ್ಟರ್ ಬಾಡಿಗೆ ನಮ್ಮ ಹೊಲದ ತನಕ ಬರಬೇಕಲ್ಲ, ಅದಕ್ಕೆ ಟ್ರ್ಯಾಕ್ಟರ್ ಬಾಡಿಗೆ ಒಂದು 1,000 ತೊಗೋತಾರೆ. ಭಾಳ ದೂರ ಇತ್ತಂದ್ರೆ ಮತ್ತೆ ಹೆಚ್ಚು ತೊಗೋತಾರೆ. ಬಟ್ ನಾವು 1,000 ಹಿಡಿಯಲ್ಲ ರೀ. ಸೊ 1,000 ಅದಕ್ಕೆ ಆತ್ರಿ. ಮತ್ತು ಈ ಕಾಮಗಾರ ಪಗಾರ ಅಂದ್ರೆ ಇದನ್ನು ರೀ ಒತ್ತಿಗೆ ಕೊಡ್ಬೇಕಲ್ಲ ಅಂದ್ರೆ ಇವ್ರಿಗೆ ಲಾಗನ್ ಮಾಡೋರಿಗೆ ಕಡಿದಾತು ಅವ್ರದ ಒಟ್ಟು ಲಾಗನ್ ಇಟ್ಟು ಕೊಡೋದು ಅವ್ರ ಕಡೆ 4,500 ರೂಪಾಯಿ ತೊಗೋತಾರೆ. ಈಗ ಅನ್ಕ 4,500 ಒಳಗೆ ತೊಗೊಳಂಗಿಲ್ಲ, 5,000ಕ್ಕಿಂತ ಮುಂದೆ ತೊಗೊಳೋರು ಅದಾರ ರೀ. ಸೊ ಮಿನಿಮಮ್ ನಾವು 4,500 ಹಿಡೀವಿ. ಸೊ ಅದೊಂದು 4,500 ರೀ. ಮತ್ತು ಅಕಸ್ಮಾತ್ ಮಳೆ ಆತಂದ್ರೆ ಹೊಲದಾಗ ಟ್ರ್ಯಾಕ್ಟರ್ ಹೋಗಂಗಿಲ್ಲ ರೀ. ಸೊ ಅಲ್ಲಿ ಎತ್ತಿನ ಗಾಡಿ ಬೇಕು ರೀ. ಎತ್ತಿನ ಗಾಡಿಗೆ ಅಲ್ಲಿ ಅವ್ರು ಒಂದು 1,000 ರೂಪಾಯಿ ತೊಗೋತಾರೆ. ಅದೊಂದು 1,000 ರೂಪಾಯಿ ಆತ್ರಿ. ಮತ್ತು ಈಗ ಬೀಜ ತುಳಿಲಕ್ಕೆ ಬೇಕ್ರಲ್ಲ, ಲಾಸ್ಟ್ ಸ್ಟೆಪ್ ಬೀಜ ತುಳಿಲಕ್ಕೆ ಮಿನಿಮಮ್ ಒಂದು 3 ಹೆಣ್ಣಾಳರಿ ಬೇಕು ರೀ. ಅವ್ರದ್ದು ಪಗಾರ ಎಷ್ಟು ಆತ್ರಿ? 600 ರೂಪಾಯಿ ಆಯ್ತು. ಅವ್ರ ಪಗಾರ ಒಂದು ಟೋಟಲಿ ಇಷ್ಟು ಅದನ್ನ ಹಿಡ್ಕೊಂಡ್ರಿ ಅಂದ್ರೆ 17,100 ರೂಪಾಯಿ ಅಂದ್ರೆ 100 ರೂಪಾಯಿ ಆಕೈತೆ ರೀ. 17,100 ರೂಪಾಯಿ ಅವ್ರದ ಎಲ್ಲ ಕೂಡಿ ಲಾಗನ್ ಇಟ್ಟು ತುಳಿಲಾಕ ಎಲ್ಲ ಖರ್ಚು ಬರೋದ್ರಿ. ಇಷ್ಟು ಹಿಡಿ ಅಂತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ 3ನೇ ಸ್ಟೆಪ್ ರೀ. ಸೊ ಕಸ ಬರ್ತೈತೆ ರೀ. ಕಸ ಬರೋಣ ಅದಕ್ಕೆ ಔಷಧ ಹೊಡಿಬೇಕು ರೀ. ಒಂದು 4-5 ದಿನ ಲಾಗನ್ ಮಾಡಿರಿ ಒಂದು 2 ಟಪ್ಲ ಮ್ಯಾಗ ಕಸ ಬರ್ತೈತಿ ರೀ. ಅದಕ್ಕೊಂದು ಮಿನಿಮಮ್ 1,200 ಕಡೆ ಔಷಧ ಬೇಕು ರೀ ಕಸದ. ಅದಕ್ಕೆ ತಗ ತುಟ್ಟಿನ ಅದಾವ ಭಾರಿ ಕ್ವಾಲಿಟಿದು. ಸೊ ಮಿನಿಮಮ್ ನಾವು 1,200 ಹಿಡಿನು. ಸೊ ಈಗ ಮತ್ತೊಂದು ಸ್ಟೆಪ್ ಏನಂದ್ರೆ ಡ್ರಿಂಚಿಂಗು ಮಾಡಬೇಕಾಗತ್ತೆ ರೀ. ಚಲೋ ಮೊಳಕೆ ಹೊಡಿಬೇಕಂದ್ರೆ ಸೊ ಅದಕ್ಕೆ ಡ್ರಿಂಚಿಂಗ್ ಮಾಡ್ಲಿಕ್ಕೆ ಎಲ್ಲ ಕುಡಿಯಾದ ಕಸದ ಔಷಧ ಮತ್ತು ಅದನ್ನು ಹಿಡ್ಕೊಂಡು ಒಂದು 2,000 ರೂಪಾಯಿ ಖರ್ಚು ಬರೋದೈತಿ. ಅಂದರೆ ಎಲ್ಲ ಔಷಧ ನೀವು ಹೊಡೆದ್ರೆ 2,000 ಬರ್ತೈತಿ. ಮತ್ತು ಆಳುಗಳು ಹಚ್ಚಿರಂದ್ರೆ ಇದಕ್ಕೆ ತಗ ಹೆಚ್ಚು ಬರ್ತೈತಿ. ಸೊ ನೆಕ್ಸ್ಟ್ 4ನೇ ಸ್ಟೆಪ್ ಏನಂದ್ರೆ ಈಗ ಒಂದು ಖತ ಒಗಿಬೇಕಲ್ಲ, ಒಂದು 2 ಟಪ್ಪಲ ಮ್ಯಾಗ ಕಬ್ಬು ಬಂದಿರ್ತೀರಿ. ಈಗ ಒಂದು ಗೊಬ್ಬರ ಒಗಿಬೇಕಲ್ಲ, ಚಲೋ ಗೊಬ್ಬರ. ಸೊ ಅದಕ್ಕೊಂದು 3,000 ಬರ್ತೈತೆ ರೀ. ಸೊ 3,000 ಬರ್ತೈತೆ ರೀ. ಅವಾಗ ಒಂದು 3,000 ರೂಪಾಯಿದಾಗ ನಾವು ಗೊಬ್ಬರ ಹೋಗಿದ್ದೀವಿ. ಮತ್ತು 2,000 ರೂಪಾಯಿ ಕಸ ತೆಗಿಲಾಕ ಹೆಣ್ಣಾಳ ಪಗಾರ ಕೊಡ್ತೀವಿ ರೀ. ಅಂದ್ರೆ 2,000 ಮಿನಿಮಮ್ ಹೆಣ್ಣಾಳ ಪಗಾರ ಹತ್ತೈತಿ. ಅವಾಗ ಕಸ ಒಂದಿನ ಬಂದಿರ್ತೈತಿ. ಯಾವಾಗ 2 ಟಪ್ಪಲ ಮ್ಯಾಗ ಇಷ್ಟು ದೊಡ್ಡ ಕಬ್ಬ ಬರ್ತಂದ್ರೆ 1.5 ತಿಂಗಳ ಕಬ್ಬ ತಿಕ್ಕೋರಿ. ಅವಾಗ ಒಂದು ಮಿನಿಮಮ್ 3,000 ಖತ ಹೋಗಿಬೇಕು ರೀ. ಮತ್ತು ಹೆಣ್ಣಾಳ ಪಗಾರ ಒಂದು 2,000 ಕೊಡ್ಬೇಕು ರೀ ಅವ್ರು. ಅಂದ್ರೆ ಅಷ್ಟು ದಮ್ ಕಸ ಇತ್ತಂದ್ರೆ ಇಲ್ಲಾರು ಇದಕ್ಕೆ ತಕ್ಕ ಹೆಚ್ಚಾಕೈತಿ. ಕೆಲವೊಬ್ರು ಔಷಧ ಹೊಡಿತಾರೆ, ಈ ಡಿಫ್ರೆನ್ಸ್ ಬರ್ತೈತಿ. ಬಟ್ ನಾವು ಇದನ್ನು ಒಂದು ಲೆಕ್ಕ ಹಿಡಿದು 5,000 ಆಕೈತಿ ರೀ ಟೋಟಲ್. ಅಂದ್ರೆ ಖತ ಒಗಿಲಕ್ಕ ಮತ್ತು ಹೆಣ್ಣಾಳ ಪಗಾರ 5,000 ಆಕೈತಿ. ಮತ್ತೀಗ ಲಾಗನ್ ಮಾಡಿ ಬರೋಬ್ಬರಿ 3 ತಿಂಗಳು ಹಿಡಿದು 4 ತಿಂಗಳ ತನಕ ನಡು ಅಂದ್ರೆ 3.5 ಹಿಡಿದ 4 ತಿಂಗಳ ತನಕ. ಸೊ ಅವಾಗ ಭರ್ನಿ ಮಾಡೋದು ಬರ್ತೈತಿ. ಬೋದ್ ಹೊಡಿಬೇಕು ರೀ. ಬೋದ್ ಹೊಡಿಲಕ್ಕ ಅವಾಗೊಂದು ಮಿನಿಮಮ್ 10,000 ಖತ ಬೇಕು ರೀ. ಮಿನಿಮಮ್ 10,000 ಖತ ಬೇಕು. ಅದು ಖತ 10,000 ತೊಗೋತೀವಿ ರೀ. ಅಂದ್ರೆ ಭರ್ನಿ ಮಾಡಿ ಬೋದ್ ಹೊಡಿಗಿಂತ ಪೈಲ ರೀ ಒಗಿತೀವಿ ರೀ. ಎಲ್ಲ ಒಗೆಯಂತ ಒಂದು ಪವರ್ ಟೇಲ್ರು ಅವ್ರಿಗೊಂದು 3,000 ರೂಪಾಯಿ ಕೊಡ್ಬೇಕು ರೀ. ಅಂದ್ರೆ ಒಟ್ಟು 2-3 ಸಲ ಹೊಡಿಬೇಕಂದ್ರೆ ಚಲೋ ತಂಗಿ ನಮ್ಮ ಸಾಲ ಆಗ್ಬೇಕಂದ್ರೆ ಒಂದು 2 ಸಲ ರೋಟ್ರ್ ಹೊಡಿತಾರೆ ರೀ. 3ನೇ ಸ್ಟೆಪ್ಪಿಗೆ ಸಾಲ ಹೊಡಿತಾರೆ.
ಅಂದ್ರೆ ನಮ್ಗೆ ಬೇಕಂಗೆ ಮಾಡ್ಲಕ್ಕೆ 4,000 ರೂಪಾಯಿ ಭೀ ಖರ್ಚು ಬರ್ತೈತಿ. ಮಿನಿಮಮ್ ನಾವು 3,000 ಹಿಡಿದೀನಿ ಇಷ್ಟ. ಸೊ ನೆಕ್ಸ್ಟ್ ಏನಂದ್ರೆ ನಾವು ಮಡಿ ಅದು ಹೊಡೆದಿರ್ತಾವೆ ಎಲ್ಲ, ಮತ್ತು ಕಾವಲಿ ಅದು ಹೊಡೆದಿರ್ತಾವೆ. ಸೊ ಅವರಿಗೆ ಆಳುಗಳು ಒಂದು ಈಗ ಯಾಕಂದ್ರೆ ನೀವು ಎಲ್ಲ ಖತಾದು ಒಗ್ದಿರ್ತೀರಿ. ಸೊ ಈಗ ಆಳುಗಳು ಹಚ್ತಿರ್ತೀವಿ ಮಡಿ ಅದು ಕಟ್ಲಾಕ ಮತ್ತು ಕಾವಲಿ ಮಾಡ್ಲಾಕ. ಇಲ್ಲಿ ಅವ್ರಿಗೆ 1,000 ರೂಪಾಯಿ ಕೊಡ್ತೀರಿ. ಸೊ ಟೋಟಲ್ 14,000 ರೂಪಾಯಿ ಇಲ್ಲಿ ಖರ್ಚು ಬರ್ತೈತಿ ರೀ ಅವ್ರಿಗೆ. ಸೊ ಇಲ್ಲಿಂದ ಪೂರಾ ಲಾಗನ್ ಮಾಡೋದು, ಹೊಲ ತಯಾರು ಮಾಡೋದು ಹಿಡ್ಕೊಂಡು ಇಲ್ಲಿ 3ರಿಂದ 4 ತಿಂಗಳು ಅಂದ್ರೆ ಭರ್ನಿ ಮಾಡೋತನ ಎಷ್ಟು ಖರ್ಚು ಬರ್ತದೆ ಅಂದ್ರೆ 48,600 ರೂಪಾಯಿ ಖರ್ಚು ಬರ್ತೈತೆ ಇಲ್ಲಿ ತನ ಇಷ್ಟ ಹೇಳಿದ್ರೆ ಇಲ್ಲಿ ತನ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಅಂದ್ರೆ 6 ತಿಂಗಳ 8 ತಿಂಗಳ ಮತ್ತೆ ಯಾವ್ದು ಖತ ಒಗ್ಯಾನ ಎಷ್ಟು ಖರ್ಚು ಬರ್ತೈತೆ ಅದನ್ನು ಹೇಳ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಈಗ ರೈತರ ಈಗ 6ರಿಂದ 8 ತಿಂಗಳ ಒಳಗೆ ನೀವು ಒಂದು ಖತ ಒಗಿತೀರಿ. ಯಾವುದಾ ಮಿನಿಮಮ್ ಅಷ್ಟು ಒಂದು 12,000 ಖತ ನೀವು ಒಗಿತೀರಿ. ಇದಕ್ಕಿಂತ ಹೆಚ್ಚು ಒಗಿತಾರ ಕೆಲವೊಬ್ರು. ಸೊ ನಿಮ್ಮ ಮ್ಯಾಗ ಡಿಪೆಂಡ್ ಇರ್ತೈತಿ ನೀವು ಎಷ್ಟು ಹೋಗಿದ್ರಿ. ಸೊ ನಾ ಮಿನಿಮಮ್ ಒಂದು 12,000 ಹಿಡಿದೀನಿ. ಮತ್ತು ಅವಾಗ ಆಳುಗಳು ಹಚ್ತಾರೆ, ಯಾಕಂದ್ರೆ ದೊಡ್ಡದು ಕಬ್ಬ ಇರ್ತೈತಿ. ನೀವು ಮತ್ತು ಆಳುಗಳು ಕೂಡಿ ಒಗಿತೀರಿ. 12,000 ಖತ ಇರ್ತೈತಿ, ಎಲ್ಲ ಕೂಡಿ ಒಗಿತೀರಿ, ಯಾಕಂದ್ರೆ ಕಬ್ಬು ದೊಡ್ಡದಾಗಿರ್ತೈತಿ. ಸೊ ಅವಾಗ ಒಂದು ಟೋಟ್ಲಿ 12,000 ಖತ ಮತ್ತು ಅದೊಂದು 1,000 ರೂಪಾಯಿ ಕೊಡ್ತೀರಿ ಆಳುಗಳಿಗೆ. ಅದೊಂದು 13,000 ಆಕೈತಿ. ಮತ್ತು ಈಗ ಲಾಸ್ಟ್ ಸ್ಟೆಪ್ ಐತಿ ಅಂದ್ರೆ ಒಂಜರ ಕಸ ಕಡ್ಡಿ ಅದು ಬಂದಿರ್ತೈತಿ ಎಲ್ಲ ಕಡೆಯಿಂದ, ಮತ್ತು ರೌಂದಿ ಅದು ಒಂಜರ ತೆಗಿತೀರಿ. ಸೊ ಅದಕ್ಕೊಂದು ಹೆಣ್ಣಾಳು 1,000 ರೂಪಾಯಿ ಅವ್ರದ್ದೊಂದು ಪಗಾರ, ಹೆಣ್ಣಾಳ್ದ 1,000 ರೂಪಾಯಿ ಪಗಾರ ಆಕೈತಿ. ಟೋಟ್ಲಿ ಇಲ್ಲಿ ಎಷ್ಟು ಆಕೈತಿ ಅಂದ್ರೆ 14,000 ಆಕೈತಿ. ಅಂದ್ರೆ ಲಾಸ್ಟ್ ಸ್ಟೆಪ್ಪಿಗೆ ಪೂರಾ ಲಾಸ್ಟ್ ಅಂದ್ರೆ ಇಷ್ಟನ್ನ ಕಬ್ಬ ಫ್ಯಾಕ್ಟ್ರಿಗೆ ಹೋಗ್ಬೇಕು ರೀ. ಅಷ್ಟು ಮಾಡ್ಲಾಕ 14,000 ರೂಪಾಯಿ ಖರ್ಚು ಬರ್ತೈತಿ. ಈಗ ಲಾಸ್ಟ್ ಸ್ಟೆಪ್ ಪೂರ್ತಿ ಅಂದ್ರೆ ಫ್ಯಾಕ್ಟ್ರಿಗೆ ಹೋಗೋದು ರೀ. ಕಬ್ಬ ಈಗ ಫ್ಯಾಕ್ಟ್ರಿಗೆ ಹೋಗೋದು. ಸೊ ಅಲ್ಲಿ ಬತ್ರಿ ಚಾ ಪಾನಿ ಕೊಡ್ಬೇಕ್ರಿ ಆಳುಗಳಿಗೆ. ಅಂದ್ರೆ ಯಾರು ಕಬ್ಬ ಕಡೆಗೆ ಬಂದಿರ್ತಾರಲ್ಲ ಟ್ಯಾಕ್ಟರ್ದವ್ರ, ಅವರಿಗೆ ಚಾ ಪಾನಿ ಕೊಡ್ಬೇಕ್ರಿ. ಆ ಕಬ್ಬ ಕಡೆಯವ್ರು ಆಗಲಿ ಆತ್ರಿ ಮತ್ತು ಡ್ರೈವರ್ ಅದು ರೀ. 2,000 ಒಳಗೆ ಅನ್ಕ ಅವ್ರು ತೊಗೊಳಂಗಿಲ್ಲ ರೀ. ಎಷ್ಟು ನೀವು ಹೇಳ್ಯಾರ 2,000 ಒಳಗೆ ಫಸ್ಟ್ ಬಂದಾಗ ತೊಗೊಳಂಗಿಲ್ಲ ರೀ. ಸೊ 2,000 ರೂಪಾಯಿ ಅವ್ರಿಗೆ ಚಾ ಪಾನಿ ಕೊಡ್ತೀರಿ. ಅವರಿಂದ 3 ಟ್ರಿಪ್ ಮಾಡ್ತಾರೆ. 3 ಟ್ರಿಪ್ಗೆ ಕಬ್ಬ ಅವರ ಒಯ್ತಾರೆ. ಸೊ ಆ ಕಬ್ಬದ ಅವ್ರ ಚಾಪನಿ ಆತ್ರಿ 2,000 ಅಂದ್ರೆ 6,000, 3 ಟ್ರಿಪ್ಪಿಂದ 6,000 ರೂಪಾಯಿ ಆತ್ರಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ JCB ಬೇಕು, ಏನರೇ ಹಾಕುತ್ತಿರ್ತೀರಿ, ಯಾಕಂದ್ರೆ ಟ್ಯಾಕ್ಟ್ರೇ ಅಟ್ಕಾಸೈತಿ. ಅವಾಗ JCB ಬೇಕೇ ಇಲ್ಲ, ಟ್ಯಾಕ್ಟ್ರೇ ಬೇಕು. ಅದಕ್ಕೊಂದು 3,000 ಮಿನಿಮಮ್ ನಾವು 3,000 ಹಿಡಿದ್ವಿ. ಕೆಲವೊಬ್ರು ಹೆಚ್ಚಾಕೈತ್ರಿ ಇದಕ್ಕಿಂತ, ಯಾಕಂದ್ರೆ ಮಳೆ ಅದು ಬತ್ತು ಎಲ್ಲರೇ ನೀರು ಬಂದಿದ್ದು ಅಂದ್ರೆ ಇದಕ್ಕಿಂತ ಹೆಚ್ಚ ಬರ್ತೈತಿ. ಸೊ ಮಿನಿಮಮ್ ನಾವು 3,000 ಹಿಡೀನು. ಸೊ ಈಗ ಎಷ್ಟು 3,000ಗೆ ಹೋಗ್ಯಾರ ಅಂದ್ರೆ ಒಂದು ಟೋಟಲ್ ನಮ್ದು ಕಬ್ಬ 70 ಟನ್ ಆಗೈತ್ರಿ. ತಿಳ್ಕೊಂಡು 70 ಟನ್ ಆಗೈತಿ. ಸೊ 70 ಟನ್ನಿಂದ ಈಗ ಸದ್ಯ 3,300 ಬಿಲ್ ಚಾಲು. ಹಿಂದಿನ ಬಿಲ್ ರೀ 3,300 ರೂಪಾಯಿ ಕೊಟ್ಟಾರ. ಸೊ ಅದರದ್ದು ನಮ್ಗೆ ಪ್ರಾಫಿಟ್ ಎಷ್ಟು ಬರ್ತೈತೆ ಅಂದ್ರೆ 2,31,000 ಆಕೈತ್ರಿ. ಮತ್ತು ನಾನು ಇದನ್ನೊಂದು ಹೇಳಿಲ್ರಿ, ಫ್ಯಾಕ್ಟ್ರಿಗೆ ಹೋಗಕ್ಕೆ ಎಷ್ಟು ಖರ್ಚು ಬತ್ತು ಟ್ಯಾಕ್ಟ್ರದ ಮತ್ತು ಯಾರದು ಚಾಪನಿ ಎಷ್ಟು ಬರ್ತದೆ ಹೇಳ್ರಿ. ಅದು 9,000 ಆಕೈತಿ, 9,000. ಸೊ ಹೆಂಗೆ ವಿಡಿಯೋ ಚಾಲಾಗಣ ಒಂದೊಂದು ಮೈಂಡ್ದಾಗಿಂದ ಹೋಗೈತ್ರಿ. ಸೊ ಅದಕ್ಕೆ ಸಾರಿ ರೀ. ಮತ್ತು ಈಗ ಎಷ್ಟು ನಮ್ಗೆ ಪ್ರಾಫಿಟ್ ಆಯ್ತು ಮತ್ತು ಎಷ್ಟು ನಮಗೆ ಪ್ರಾಫಿಟ್ ಆಯ್ತು ಮತ್ತು ಎಷ್ಟು ನಮ್ದು ಖರ್ಚು ಆಯ್ತು ಎಲ್ಲ ಹೇಳ್ತೇನೆ ರೀ. ಸೊ ನಮ್ಗೆ ಪ್ರಾಫಿಟ್ ಅಂದ್ರೆ ಟೋಟಲ್ 70 ಟನ್ ಕಬ್ಬಿನ ಬಿಲ್ಲ 2,31,000 ಆಕೈತ್ರಿ. ಮತ್ತು ನಮ್ದು ಖರ್ಚು ಇಲ್ಲಿ ತನಕ ಆಗ್ಯದಂದ್ರೆ ಪೂರಾ ಫ್ಯಾಕ್ಟ್ರಿಗೆ ಹೋಗೋ ತನಕ ಖರ್ಚಾಗಿದ್ದ 71,600 ರೂಪಾಯಿ ಖರ್ಚಾಕೈತ್ರಿ. ಅದು ಮೈನಸ್ ಮಾಡ್ರಿ ಅಂದ್ರೆ 1,60,60,000 ಬರೀ 400 ರೂಪಾಯಿ ಕಮ್ಮಿ ರೀ. ಅಂದ್ರೆ 1,59,600 ರೂಪಾಯಿ ಇಷ್ಟ ಆಕೈತ್ರಿ. ಸೊ ನೀವೇ ಹೇಳ್ರಿ, ಇಷ್ಟರಾಗ ರೈತ ಏನು ಮಾಡ್ಬೇಕ್ರಿ? ಆ ಒಂದು ದವಾಖಾನೆ ಮಾಡಬೇಕು, ನಾನು ಹುಡುಗರಿಗೆ ಸಾಲಿ ಕಲಿಸ್ಬೇಕು, ಅವ್ನು ಸೇವಿಂಗ್ ಮಾಡಬೇಕು, ಏನೇನು ಮಾಡಬೇಕು. ಸೊ ನಂದು ಏನು ಉದ್ದೇಶ ಅಂದ್ರೆ ಮಿನಿಮಮ್ ಒಂದು 5,000 ರೂಪಾಯಿ ಟನಿಗೆ ಕೊಡ್ಬೇಕು. ಯಾಕಂದ್ರೆ ಈಗ ಸದ್ಯ ನೋಡ್ಬೋದ್ರಿ 70 ರೂಪಾಯಿ kg ಸಕ್ಕರೆ ಆಗೈತಿ. ಸೊ ಮಿನಿಮಮ್ ಅವ್ರ ರೈತರಿಗೆ 5,000ದಿಂದ 5,500 ಕೊಡಬೇಕ್ರಿ. ಸೊ ನಿಮ್ದು ಏನೈತಿ, ನಿಮ್ದು ಮನಸ್ಸಿಗೆ ಏನೈತಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಏನೋ ಕನ್ನಡ ಮಾತಾಡ್ಲಿಕ್ಕೆ ತಪ್ಪಾಗಿತ್ತಂದ್ರೆ ಕ್ಷಮೆ ಕೇಳ್ತಾರೆ. ಯಾಕಂದ್ರೆ ನಾನು ಮರಾಠಿದಾಗ ಕಂಟೆಂಟ್ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಕನ್ನಡದಾಗ ಮಾಡ್ತೀನಿ. ನಾನು ಕರ್ನಾಟಕದಾಗ, ಬಟ್ ಕ್ಯಾಮೆರಾ ಚಲೈತಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಡಿಫ್ರೆನ್ಸ್ ಆಕೈತಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.